ಇದು ವಜ್ರಾಸನ. ವಜ್ರಾಸನ ಅಲ್ಲಿ ಕೂಡುವ ಪದ್ಧತಿ ನಮ್ಮದು ಹಿಮ್ಮಡೆಗಳು ಸ್ವಲ್ಪ ಅಗಲಿರ್ಬೇಕು. ಎರಡೂ ಬೆರಳುಗಳು ಹೆಬ್ಬಟ್ಟುಗಳು ಒಂದಕ್ಕೊಂದು ಟಚ್ ಆಗಿರ್ಬೇಕು. ಹಿಂಗೆ ಒಂದ್ರ ಮ್ಯಾಗ ಒಂದು ಇರಬಾರ್ದು, ಒಂದಕ್ಕೊಂದು ಟಚ್ ಆಗಿರ್ಬೇಕಷ್ಟೆ. ಈ ರೀತಿ ವಜ್ರಾಸನ. ಎರಡೂ ಹಿಮ್ಮಡ ನಡುವೆ ಪೃಷ್ಠಭಾಗ ಇರಬೇಕು. ಈ ರೀತಿ ಇಲ್ಲೇ 3 ಬೆರಳಿಂದ ಗ್ಯಾಪ್ ಇರಬೇಕು. ಇಲ್ಲಿ ಎರಡು ಮಂಡಿಗೆ ನಡುವೆ ಗ್ಯಾಪ್. ವಜ್ರಾಸನದಲ್ಲಿ ಕುಂದ್ರೋದ್ರಿಂದ ನಮ್ಮದು ಪಚನ ಕ್ರಿಯೆ ಚೆನ್ನಾಗಿ ಆಗ್ತೈತಿ. ವಜ್ರಾಸನದಲ್ಲಿ ಊಟ ಮಾಡಿ ಲಕ್ಷಾಂತರ ಆಸನಗಳದಾವ. ಊಟ ಮಾಡಿ ಮಾಡೋದು ಒಂದೇ ಒಂದು ಆಸನ ವಜ್ರಾಸನ. ವಜ್ರಾಸನ ಊಟ ಮಾಡಿ ಕುಂದ್ರೋದ್ರಿಂದ ಪಚನ ಕ್ರಿಯೆ ಚೆನ್ನಾಗಿ ಆಗ್ತೈತಿ. ಮತ್ತು ಮೊಣಕಾಲು ನೋವು ಅಥವಾ ಕಾಲು ನೋವು ಇದ್ರೂ ಕಡಿಮೆ ಆಗ್ತಾ ಹೋಗ್ತಾವೆ. ನಮ್ಮದು ಶರೀರ ವಜ್ರದ ಹಾಗೆ ಗಟ್ಟಿಮುಟ್ಟಿ ದಷ್ಟಪುಷ್ಟ ಆಂತರಿಕವಾಗಿ ಗಟ್ಟಿಮುಟ್ಟಿ ಆಗ್ತೈತಿ. ಇದು ವಜ್ರಾಸನ. ಇದು ವಜ್ರಾಸನದಲ್ಲಿ ನಾವು ಮಾಡೋಣ ಮಂಡುಕಾಸನ. ಮಂಡುಕಾಸನ ಮಾಡೋದ್ರಿಂದ ನಮ್ಮದು ಮಧುಮೇಹ, ಈಗ 85% ಭಾರತ ದೇಶದಲ್ಲಿ ಶುಗರ್ ಕಾಯಿಲೆ ಮಧುಮೇಹ ಇದೆ. ಅದು ಮಂಡುಕಾಸನ ಮಾಡೋದ್ರಿಂದ ನಿಯಂತ್ರಣಕ್ಕೆ ಬರ್ತೈತಿ. ಮಂಡುಕಾಸನ ಮಾಡೋದ್ರಿಂದ ಹೊಟ್ಟೆ ಕೊಲೆಸ್ಟ್ರಾಲ್ ಕಡಿಮೆ ಆಗ್ತೈತಿ ಮತ್ತು ಮಧುಮೇಹ ಶುಗರ್ ಕಾಯಿಲೆ ಕೂಡ ಕಡಿಮೆ ಆಗ್ತೈತಿ. ಶುಗರ್ ಕಾಯಿಲೆಗೆ ರಾಮಬಾಣ ಆಸನ, ಮಂಡುಕಾಸನ. ಇದನ್ನು ಮಾಡೋ ವಿಧಿ ಸರಿಯಾಗಿದ್ದರೆ ಇದ್ರದ್ದು ಪೂರ್ತಿ ಲಾಭ ಆಗ್ತೈತಿ. ಮಾಡೋ ವಿಧಿಯನ್ನು ಈಗ ಕಲಿಯೋಣ. ಎರಡೂ ಮುಷ್ಟಿಗಳನ್ನು ಕಟ್ಟಿ ಹೆಬ್ಬಟ್ಟು ಒಳಗೆ ಮಾಡಿ ಮುಷ್ಟಿ ಕಟ್ಟೋದು. ಇದು ತೆಗ್ಗು ದಿನ್ನಿ ಇರ್ತವೆ. ಇದರೊಳಗೆ ಒಂದಕ್ಕೊಂದು ಲಾಕ್ ಮಾಡೋದು. ಲಾಕ್ ಮಾಡಿ ಹೊಕ್ಕಳಕ್ಕಿಂತ ಅರ್ಧ ಇಂಚ್ ತೆಳಗೆ ಎರಡೂ ಮುಷ್ಟಿಗಳನ್ನು ಸ್ಥಾಪನೆ ಮಾಡ್ಕೊಳ್ಳೋದು. ಸ್ಥಾಪನೆ ಮಾಡಿಕೊಂಡು ಉಸಿರನ್ನು ಹೊರಗೆ ಹಾಕ್ತಾ ಕೆಳಗೆ ಬಾಗೋದು. ಆ ಸ್ಥಿತಿ ಒಳಗೆ ಎಂಟಿ ಸ್ಟಮಕ್ ಇರೋದು. ನೋಡ್ರಿ, ಉಸಿರು ಖಾಲಿ ಮಾಡ್ತಾ ಮೂಗಿನಿಂದ ಪೂರ್ತಿ ಉಸಿರನ್ನು ಖಾಲಿ ಮಾಡೋದು. ಉಸಿರು ಖಾಲಿ ಮಾಡ್ತಾ ಉಸಿರನ್ನು ಖಾಲಿ ಮಾಡ್ತಾ ಬಾಗೋದು. ದೃಷ್ಟಿ ನೇರವಾಗಿರಲಿ. ಮುಖದ ಮೇಲೆ ಮಂದಹಾಸ. ಎಂಟಿ ಸ್ಟಮಕ್ನಲ್ಲಿ ಇರೋದು. ಈ ಸ್ಥಿತಿ ಒಳಗೆ ಯಾವಾಗಲೂ ಎಂಟಿ ಸ್ಟಮಕ್ ಇರೋದು. ಉಸಿರು ತೆಗೆದುಕೊಳ್ಳುತ್ತಾ ಇದು ಒಂದು ರೌಂಡ್ ಆಯ್ತು. ಯಾಕಂದರೆ ಇದನ್ನ ಮಾಡೋ ಸ್ಥಿತಿ ಅಂದರೆ ಇವೇ ಲಾಕ್ ಮಾಡಿಕೊಂಡು ಹೊಕ್ಕಳಕ್ಕಿಂತ ಅರ್ಧ ಇಂಚ್ ತೆಳಗೆ ಇಟ್ಕೊಂಡು ಉಸಿರು ಖಾಲಿ ಮಾಡ್ತಾ ಇದನ್ನ ಮುಷ್ಟಿಗಳನ್ನು ಹೊಟ್ಟಿಗೆ ಒತ್ತಬೇಕು. ಎಷ್ಟು ಸಾಧ್ಯ ಆಗ್ತೈತಿ ಮುಷ್ಟಿಗಳನ್ನು ಒತ್ತಿ ಉಸಿರು ಖಾಲಿ ಮಾಡ್ತಾ ಬಾಗೋದು. ಆ ಸ್ಥಿತಿ ಒಳಗೆ ಎಂಟಿ ಸ್ಟಮಕ್ ಇರೋದ್ರಿಂದ ನಮಗೆ ನಾಡಿ ಬಡಿತ ಇಲ್ಲಿ ಹೊಕ್ಕಳ ಒಳಗೆ ನಾಡಿ ಬಡಿತ ಸ್ಟಾರ್ಟ್ ಆಗ್ತೈತಿ. ಅದು ಆದ್ರೆ ಮಾತ್ರ ಕರೆಕ್ಟ್. ಇದು ಮಂಡುಕಾಸನ. ಅದು ಇದನ್ನೇ ರಿಪೀಟ್ ಆಗಿ ಮಾಡೋಣ ಮತ್ತೊಮ್ಮೆ. ಉಸಿರು ಖಾಲಿ ಮಾಡ್ತಾ ಡೌನ್, ಉಸಿರನ್ನು ಪೂರ್ತಿ ಖಾಲಿ ಮಾಡೋದು. ಈ ಸ್ಥಿತಿ ಒಳಗೆ ಉಸಿರಾಟ ಇಲ್ಲ, ಎಂಟಿ ಸ್ಟಮಕ್ ಆಗಿರೋದು. ನಾಡಿ ಬಡಿತವನ್ನು ಗಮನಿಸೋದು. ಹೊಕ್ಕಳದಲ್ಲಿ ನಾಡಿ ಬಡಿತ ಆಗ್ತೈತಿ, ಅದನ್ನು ಗಮನಿಸ್ತಾ ಇರೋದು. ಉಸಿರು ತೆಗೆದುಕೊಳ್ಳುತ್ತಾ ಆ ಸ್ಥಿತಿ ಒಳಗೆ ಎಂಟಿ ಸ್ಟಮಕ್ ಇದ್ದಾಗ ಒಂದು 10 ಕನಿಷ್ಠ 10 ಸರ್ತಿ ನಾಡಿ ಬಡಿತ ಆಗ್ತೈತಿ. ಅದನ್ನು ಗಮನಿಸೋದು. 10 + 10 20 ನಾಡಿ ಬಡಿತ ಮಟ್ಟ ಇರೋದು ಅದೇ ಸ್ಥಿತಿ ಒಳಗೆ. ಆಮೇಲೆ ಉಸಿರು ತೆಗೆದುಕೊಳ್ಳುತ್ತಾ ಮ್ಯಾಗ ಹೇಳ್ಬೇಕಾದ್ರೆ ಉಸಿರು ತೆಗೆದುಕೊಳ್ಳೋದು. ಇದಕ್ಕೆ ಮಂಡುಕಾಸನ ಅಂತಾರೆ. ಇದರಲ್ಲಿ 3 ಭಾಗ. ಇದು 1ನೇ ಭಾಗ. 2ನೇ ಭಾಗ ಅಂದರೆ ಎಡಗಡೆ ಹಸ್ತವನ್ನು ಹೊಕ್ಕಳ ಮೇಲೆ ಇಡೋದು, ಬಲಗಡೆ ಹಸ್ತ ಅದ್ರ ಮೇಲೆ ಇಡೋದು. ಎರಡೂ ಕೂಡಿ ಉಸಿರು ಖಾಲಿ ಮಾಡ್ತಾ ಹೊಟ್ಟೆಯನ್ನು ಒಳಗೆ ಒತ್ತಬೇಕು. ಹೊಟ್ಟೆ ಭಾಗನೂ ಒಳಗೆ ಒತ್ತೋದ್ರಿಂದ ಹೊಟ್ಟೆ ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಆಗ್ತದೆ. ಉಸಿರು ಖಾಲಿ ಮಾಡ್ತಾ ಡೌನ್. ಎರಡೂ ಕೈಗಳಿಂದ ಹೊಟ್ಟೆನ ಒತ್ತಬೇಕು. ಉಸಿರು ಖಾಲಿ ಮಾಡ್ತಾ ಎಂಟಿ ಸ್ಟಮಕ್. ಈ ಸ್ಥಿತಿ ಒಳಗೆ ಉಸಿರಾಟ ಇಲ್ಲ. ದೃಷ್ಟಿ ನೇರವಾಗಿರಲಿ. ಸ್ವಲ್ಪ ಹೊತ್ತು ಇದೇ ಸ್ಥಿತಿ ಒಳಗಿರೋದು. ನಾಭಿಯಲ್ಲಿ ಬಡಿತ ಆಗ್ತದೆ, ಅದನ್ನೇ ಗಮನಿಸ್ತಾ ಇರೋದು. ಉಸಿರು ತೆಗೆದುಕೊಳ್ತಾ ಉಸಿರಾಟ ಮಾಡುವಾಗ ಹೃದಯದಲ್ಲಿ ಯಾವ ರೀತಿ ಬಡಿತ ಆಗ್ತತಿ ಅದೇ ರೀತಿ ಒಳಗೆ ಎಂಟಿ ಸ್ಟಮಕ್ದಲ್ಲಿ ಇದ್ದಾಗ ನಾಭಿ ಒಳಗೂ ಬಡಿತ ಆಗ್ತದೆ, ಅದನ್ನೇ ಗಮನಿಸ್ತಾ ಇರೋದು. 2ನೇ ರೌಂಡ್ ಇದನ್ನೇ ರಿಪೀಟ್. ಮ್ಯಾಗ ಬರುವಾಗ ಉಸಿರು ತೆಗೆದುಕೊಳ್ಳುತ್ತಾ
ಇದನ್ನೇ ಮೂರನೇ ಭಾಗ. ಬಲಗಡೆ ಹಸ್ತವನ್ನು ಹೊಕ್ಕಳ ಮೇಲೆ ಇಡೋದು, ಎಡಗಡೆ ಹಸ್ತವನ್ನು ಇದ್ರ ಮೇಲೆ ಇಡೋದು. ಇದನ್ನು ಕೂಡ 2 ಬಾರಿ ಮಾಡೋದು. ಉಸಿರು ಖಾಲಿ ಮಾಡ್ತಾ ಇದನ್ನೇ ರಿಪೀಟ್ ಆಗಿ ಮಾಡೋದು. ಉಸಿರು ತೆಗೆದುಕೊಳ್ಳುತ್ತಾ 2ನೇ ರೌಂಡ್ ಇದನ್ನೇ ರಿಪೀಟ್ ಮಾಡೋದು. ಮಾಡುವಾಗ ನಮ್ಮ ಪೃಷ್ಠಭಾಗ ಎತ್ತಬಾರ್ದು ನೋಡ್ರಿ. ಪೃಷ್ಠಭಾಗ ಈ ರೀತಿ ಎತ್ತಬಾರ್ದು. ಪೃಷ್ಠಭಾಗ ಹಿಮ್ಮಡಿ ಮ್ಯಾಗ ರೆಸ್ಟ್ ಇರಬೇಕು ಯಾವಾಗಲೂ. ನಮಗೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟೇ ಬಾಗೋದು. ಜಾಸ್ತಿ ಎಷ್ಟು ಸಾಧ್ಯ ಆಗ್ತದೆ ಅದೇ ಸ್ಥಿತಿ ಒಳಗೆ ಇರೋದು. ಅದೇ ಪೃಷ್ಠಭಾಗ ಹಿಮ್ಮಡಿ ಮ್ಯಾಗ ಯಾವಾಗಲೂ ರೆಸ್ಟ್ ಆಗಿರ್ಬೇಕು. ಹಿಂಗೆ ಮ್ಯಾಗ ಹಿಂಗೆ ಭಾಳ ಮಂದಿ ಹಿಂಗೆ ಮಾಡ್ತಾರೆ, ಅದು ತಪ್ಪಾಗ್ತೈತಿ. ಇದೇ ಸ್ಟೇಟ್ ಇರೋದು, ಎಂಟಿ ಸ್ಟಮಕ್ನಲ್ಲಿ ಇರೋದು ಈ ಸ್ಥಿತಿ ಒಳಗೆ. ಉಸಿರು ತೆಗೆದುಕೊಳ್ಳುತ್ತಾ ಇದು 3 ಭಾಗ 2 ಸರ್ತಿ ಮಾಡಿದ್ವಿ ನಾವು. ಸಮಯದ ಅಭಾವದಿಂದ ಈಗ ಕಲಿಸೋ ವೇಳೆಯಲ್ಲಿ 2 ಸರ್ತಿ ಮಾಡಿದ್ವಿ. ಆಗ ಯಾರಿಗೆ ಶುಗರ್ ಇರ್ತೈತಿ ಅವರು ಮನೆಯಲ್ಲಿ ಶುಗರ್ ಇದ್ದವರು ಇದನ್ನೇ 10 ಬಾರಿ ಕಡಿಮೆ 10 ರಿಂದ 20 ಬಾರಿ ಒಂದೊಂದೊಂದು ಮಾಡೋದು. 10 10 10 3 ಬಾರಿ 30 ಬಾರಿ ಮಾಡಿದರೆ ಒಂದು ತಿಂಗಳಲ್ಲಿ ಶುಗರ್ ಕಡಿಮೆ ಆಗ್ತಾ ಹೋಗ್ತೈತಿ. ನಾರ್ಮಲ್ ಸ್ಥಿತಿಗೆ ಬರಲಿಕ್ಕೆ ಪ್ರಯತ್ನ ಆಗ್ತೈತಿ. ಎಷ್ಟು ಇರ್ತೈತಿ ಕಡಿಮೆ ಒಂದು ತಿಂಗಳು ಸರಿಯಾಗಿ ಮಾಡೋದ್ರಿಂದ ಒಂದು ತಿಂಗಳಲ್ಲಿ 50% ಮಾತ್ರ ಶುಗರ್ ಕಡಿಮೆ ಆಗ್ತೈತಿ. ದಿವಸ ಇದನ್ನು ಮಾಡೋದ್ರಿಂದ ಬರ್ತಾ ಶುಗರ್ ನಾರ್ಮಲ್ಗೆ ಬರ್ತೈತಿ. ಮತ್ತು ಹೊಟ್ಟೆ ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಆಗ್ತೈತಿ. ಮಂಡುಕಾಸನ ಬಹಳಷ್ಟು ಲಾಭ ಇದೆ. ನೆಕ್ಸ್ಟ್ ಮಾಡೋಣ ವಕ್ರಾಸನ. ವಕ್ರಾಸನ ಮಾಡೋದ್ರಿಂದನೂ ಶುಗರ್ ಕಡಿಮೆ ಆಗ್ತೈತಿ ಮತ್ತು ಹೊಟ್ಟೆ ಕೊಲೆಸ್ಟ್ರಾಲ್ ಕಡಿಮೆ ಆಗ್ತೈತಿ. ಇದು ಮಾಡೋ ಸ್ಥಿತಿ ಎಡಗಡೆ ಕಾಲನ್ನು ಮುಂದೆ ಚಾಚೋದು, ಬಲಗಡೆ ಕಾಲನ್ನು ಮಡಚೋದು. ಯಾವ ಕಾಲು ಮಡಿಸಿ ಬಲಗಡೆ ಕಾಲು ಮಡಿಸಿದ್ರೆ ಬಲಗಡೆ ಹಸ್ತವನ್ನು ಹಿಂದೆ, ದೃಷ್ಟಿ ಬಲಗಡೆ ಹಿಂದೆ, ಎಡಗಡೆ ಹಸ್ತವನ್ನು ರೌಂಡ್ ಮಾಡಿ ಮೊಣಕಾಲಿಗೆ ಹಚ್ಚಬೇಕು. ದೃಷ್ಟಿ ಪೂರ್ತಿ ಹಿಂದೆ, ಹೊಟ್ಟೆ ಭಾಗ ಅರಬಿ ಹಿಂಡಿದವ್ರ ಗತೆ ಪೂರ್ತಿ ಟ್ವಿಸ್ಟ್ ಆಗಬೇಕು. ಇದು ವಕ್ರಾಸನ. ಇದು ಮಾಡೋದ್ರಿಂದ ಶುಗರ್ ಕಡಿಮೆ ಲೆವೆಲ್ ಬರ್ತದೆ. ಶುಗರ್ ಕಾಯಿಲೆಗೆ ಅತಿ ಉತ್ತಮವಾದ ಆಸನ, ಕಡಿಮೆ ಆಗಲಿಕ್ಕೆ. ಮತ್ತು ಹೊಟ್ಟೆ ಕೊಲೆಸ್ಟ್ರಾಲ್ ಕೂಡ ಕಡಿಮೆ ಆಗ್ತೈತೆ. ಇದನ್ನೇ 2ನೇ ಕಾಲು ಎಡಗಾಲನ್ನು ತೆಗೆದುಕೊಂಡು ಎಡಗೈ ಹಿಂದೆ, ಬಲಗೈಯನ್ನು ಇದಕ್ಕೆ ರೌಂಡ್ ಹೋಗಿ ಈ ರೀತಿ ಮೊಣಕಾಲಿಗೆ ಬರಬೇಕು. ದೃಷ್ಟಿ ಹಿಂದೆ, ದೃಷ್ಟಿ ಪೂರ್ತಿ ಹಿಂದೆ ಇರಬೇಕು. ಹೊಟ್ಟೆ ಭಾಗ ಅರಬಿ ಹಿಂಡಿದವ್ರ ಗತೆ ಪೂರ್ತಿ ಟ್ವಿಸ್ಟ್ ಆಗಬೇಕು. ಹಾಗೆ ಉಸಿರು ತೆಗೆದುಕೊಳ್ಳುತ್ತಾ ಮುಂದೆ ಉಸಿರು ಖಾಲಿ ಮಾಡ್ತಾ ನಿಧಾನವಾಗಿ ಬಿಡಿಸಿಕೊಳ್ಳೋದು. ಇದನ್ನು ರಿಪೀಟ್ ಆಗಿ ಒಂದೊಂದು ಆಸನಗಳನ್ನು 2 ಸರ್ತಿ ಮಾಡಬೇಕು. ಆಗಿನ ನಾರ್ಮಲ್ ಬ್ರೀದಿಂಗ್, ನಾರ್ಮಲ್ ಉಸಿರಾಟ.